ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 31/1/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಪುಣ್ಯಾತ್ಮರಾಗಬೇಕು ಎಂದು ಬಯಸಿದರೆ ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಿ. ನನ್ನ ಮೂಲಕ ಯಾವುದೇ ಪಾಪದ ಕಾರ್ಯ ಅಂತೂ ನಡೆಯುತ್ತಿಲ್ಲ ತಾನೆ? ಸತ್ಯದ ಖಾತೆ ಜಮಾ ಆಗುತ್ತಿದೆ ತಾನೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ. ಇಂದಿನ ಪ್ರಶ್ನೆಯಾಗಿದೆ, ಎಲ್ಲಾ ಪಾಪಕ್ಕಿಂತ ಬಹಳ ದೊಡ್ಡ ಪಾಪ ಯಾವುದಾಗಿದೆ? ಉತ್ತರ, ಯಾವುದಾದರೂ ವ್ಯಕ್ತಿಯ ಬಗ್ಗೆ ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಳ್ಳುವುದು, ಅಂದರೆ ಯಾರನ್ನಾದರೂ ಕೆಟ್ಟ ದೃಷ್ಟಿಯಿಂದ ನೋಡುವುದು ಬಹಳ ದೊಡ್ಡ ಪಾಪ ಆಗಿದೆ. ಈಗ ಪುಣ್ಯಾತ್ಮರಾಗುತ್ತಿರುವಂತಹ ಮಕ್ಕಳಾದ ನೀವು ಎಂದು ಯಾರ ಬಗ್ಗೆಯೂ ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ. ಅಂದರೆ ಪುಣ್ಯಾತ್ಮರಾಗುತ್ತಿರುವಂತಹ ನೀವು ಯಾರ ಬಗ್ಗೆಯೂ ವಿಕಾರಿ ದೃಷ್ಟಿಯನ್ನು ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ. ನೀವೀಗ ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು. ಇಡೀ ದಿನದಲ್ಲಿ ಎಷ್ಟು ಸಮಯದವರೆಗೂ ನಾನು ಯೋಗದಲ್ಲಿ ಸ್ಥಿತ ಆಗಿರುತ್ತೇನೆ? ನಾನು ಯಾವುದೇ ಪ್ರಕಾರದ ಪಾಪವನ್ನು ಮಾಡುವುದಿಲ್ಲ ತಾನೆ? ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ಬಹಳಷ್ಟು ಎಚ್ಚರಿಕೆ ಇರಬೇಕು. ನನ್ನ ದೃಷ್ಟಿ ಸ್ವಲ್ಪ ಕೂಡ ಕೆಟ್ಟ ದೃಷ್ಟಿ ಆಗುತ್ತಿಲ್ಲ ತಾನೆ? ಅಂದರೆ ನಾನು ಯಾರನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿಲ್ಲ ತಾನೆ ಎಂದು ಸ್ವಯಂನ ಬಗ್ಗೆ ಎಚ್ಚರಿಕೆ ಇರಬೇಕು. ಪರಮಾತ್ಮ ತಂದೆ ಯಾವ ಶ್ರೀಮತವನ್ನು ನೀಡುತ್ತಾರೋ ಆ ಶ್ರೀಮತದಂತೆ ಸಂಪೂರ್ಣ ನಡೆದುಕೊಳ್ಳಬೇಕು. ಇಂದಿನ ಗೀತೆಯಾಗಿದೆ, ಮುಖವನ್ನು ನೋಡಿಕೋ ಪ್ರಾಣಿ. ಓಂ ಶಾಂತಿ. ಬೇಹದ್ದಿನ ತಂದೆ ತಮ್ಮ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಮಕ್ಕಳೇ, ನಿಮ್ಮ ಆಂತರ್ಯವನ್ನು ಸ್ವಲ್ಪ ಚೆಕ್ ಮಾಡಿಕೊಳ್ಳಿ, ಅಂದರೆ ಮನಸ್ಸನ್ನು ಚೆಕ್ ಮಾಡಿಕೊಳ್ಳಿ. ಜಗತ್ತಿನಲ್ಲಿರುವ ಮನುಷ್ಯರಿಗೆ ಇದಂತೂ ಗೊತ್ತಿದೆ, ಇಡೀ ಜೀವನದಲ್ಲಿ ನಾನು ಎಷ್ಟು ಪಾಪವನ್ನು ಮಾಡಿದ್ದೇನೆ ಮತ್ತು ಎಷ್ಟು ಪುಣ್ಯವನ್ನು ಮಾಡಿದ್ದೇನೆ ಎಂದು. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ಜೀವನದಲ್ಲಿ ಎಷ್ಟು ಪಾಪವನ್ನು ಮಾಡಿದ್ದೇನೆ ಮತ್ತು ಎಷ್ಟು ಪುಣ್ಯವನ್ನು ಮಾಡಿದ್ದೇನೆ ಅನ್ನುವುದು ಗೊತ್ತಿರುತ್ತದೆ. ಪ್ರತಿದಿನ ನೀವು ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಿ. ಈ ದಿನ ನನ್ನ ಮೂಲಕ ಎಷ್ಟು ಪಾಪದ ಕಾರ್ಯ ನಡೆಯಿತು, ಅಂದರೆ ಈ ದಿನ ನಾನು ಎಷ್ಟು ಪಾಪವನ್ನು ಮಾಡಿದೆ ಮತ್ತು ಎಷ್ಟು ಪುಣ್ಯವನ್ನು ಮಾಡಿದೆ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು. ನಾನು ಯಾರಿಗೂ ದುಃಖವನ್ನು ನೀಡಲಿಲ್ಲ ತಾನೆ? ಅಂದರೆ ನನ್ನ ಮೂಲಕ ಯಾರು ಮುನಿಸಿಕೊಳ್ಳಲಿಲ್ಲ ತಾನೆ? ಅನ್ಯರು ಮುನಿಸಿಕೊಳ್ಳುವಂತಹ ವರ್ತನೆ ನನ್ನ ವರ್ತನೆ ಆಗಿರಲಿಲ್ಲ ತಾನೆ? ಪ್ರತಿಯೊಬ್ಬ ಮನುಷ್ಯರು ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು, ನನ್ನ ಈ ಜೀವನದಲ್ಲಿ ನಾನು ಎಂತೆಂತಹ ಕರ್ಮವನ್ನು ಮಾಡಿದ್ದೇನೆ ಎಂದು. ನಾನು ಎಷ್ಟು ಪಾಪವನ್ನು ಮಾಡಿದ್ದೇನೆ, ಪುನಃ ಎಷ್ಟು ದಾನ ಪುಣ್ಯವನ್ನು ಮಾಡಿದ್ದೇನೆ ಎಂದು ಪ್ರತಿಯೊಬ್ಬರೂ ಸ್ವಯಂ ತಿಳಿದುಕೊಳ್ಳಬಹುದು. ಮನುಷ್ಯರು ತೀರ್ಥಯಾತ್ರೆಗೆ ಹೋಗುತ್ತಾರೆ. ತೀರ್ಥಯಾತ್ರೆಗೆ ಹೋದಾಗ ಮನುಷ್ಯರು ದಾನ ಪುಣ್ಯವನ್ನು ಮಾಡುತ್ತಾರೆ. ತೀರ್ಥಯಾತ್ರೆಗೆ ಹೋದಾಗ ಪಾಪವನ್ನು ಮಾಡದೇ ಇರಲು ಮನುಷ್ಯರು ಬಹಳಷ್ಟು ಪ್ರಯತ್ನವನ್ನು ಪಡುತ್ತಾರೆ. ತೀರ್ಥಯಾತ್ರೆಗೆ ಹೋದಂತಹ ಸಮಯದಲ್ಲಿ ನಮ್ಮ ಮೂಲಕ ಪಾಪದ ಕಾರ್ಯ ನಡೆಯಬಾರದು ಎಂದು ಮನುಷ್ಯರು ಪಾಪದಿಂದ ಮುಕ್ತಾಗಿರಲು ಬಹಳಷ್ಟು ಪ್ರಯತ್ನವನ್ನು ಪಡುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಾರೆ, ನೀವು ಎಷ್ಟು ಪಾಪವನ್ನು ಮಾಡಿದ್ದೀರಾ ಮತ್ತು ಎಷ್ಟು ಪುಣ್ಯವನ್ನು ಮಾಡಿದ್ದೀರಾ ಎಂದು. ಈಗ ಮಕ್ಕಳಾದ ನೀವು ಸ್ವಯಂ ಪುಣ್ಯಾತ್ಮರಾಗಬೇಕು. ಪುಣ್ಯಾತ್ಮರಾಗಬೇಕು ಅಂದ ಮೇಲೆ ನೀವೀಗ ಯಾವುದೇ ಪ್ರಕಾರದ ಪಾಪವನ್ನು ಮಾಡಬಾರದು. ಪಾಪದಲ್ಲೂ ಕೂಡ ಅನೇಕ ಪ್ರಕಾರದ ಪಾಪ ಇರುತ್ತದೆ. ಯಾವುದಾದರೂ ವ್ಯಕ್ತಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದರೆ, ಅಂದರೆ ಯಾವುದಾದರೂ ವ್ಯಕ್ತಿಯ ಬಗ್ಗೆ ನಮಗೆ ಕೆಟ್ಟ ದೃಷ್ಟಿ ಇದ್ದರೆ ಇದೂ ಕೂಡ ಪಾಪ ಆಗಿದೆ. ಕೆಟ್ಟ ದೃಷ್ಟಿ ಅಂದರೆ ವಿಕಾರಿ ದೃಷ್ಟಿಯಾಗಿದೆ. ವಿಕಾರಿಗಳ ಮನಸ್ಸಿನಲ್ಲೇ ಕೆಟ್ಟ ದೃಷ್ಟಿ ಇರುತ್ತದೆ. ವಿಕಾರಿ ದೃಷ್ಟಿಯನ್ನು ಇಟ್ಟುಕೊಳ್ಳುವುದು ಬಹಳ ಕೆಟ್ಟ ಗುಣ ಆಗಿದೆ. ಎಂದೂ ಕೂಡ ಯಾರ ಬಗ್ಗೆಯೂ ನಿಮಗೆ ವಿಕಾರಿ ದೃಷ್ಟಿ ಇರಬಾರದು. ನೀವೀಗ ಯಾರನ್ನು ವಿಕಾರಿ ದೃಷ್ಟಿಯಿಂದ ನೋಡಬಾರದು. ಜಗತ್ತಿನಲ್ಲಿ ಹೆಚ್ಚಾಗಿ ಪತಿ ಪತ್ನಿಯ ಮಧ್ಯದಲ್ಲಿ ವಿಕಾರಿ ದೃಷ್ಟಿ ಇರುತ್ತದೆ. ಕುಮಾರ ಕುಮಾರಿಯರೂ ಕೂಡ ಕೆಲವೊಮ್ಮೆ ಕೆಲವರ ಬಗ್ಗೆ ವಿಕಾರಿ ದೃಷ್ಟಿಯನ್ನು ಇಟ್ಟುಕೊಳ್ಳುತ್ತಾರೆ. ಕುಮಾರ ಕುಮಾರಿಯರೂ ಕೂಡ ಕೆಲವರನ್ನು ವಿಕಾರಿ ದೃಷ್ಟಿಯಿಂದ ನೋಡುತ್ತಾರೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲಿ ನಿಮ್ಮ ದೃಷ್ಟಿ ವಿಕಾರಿ ದೃಷ್ಟಿ ಆಗಬಾರದು. ಒಂದು ವೇಳೆ ನಿಮ್ಮ ದೃಷ್ಟಿ ವಿಕಾರಿ ದೃಷ್ಟಿ ಆದರೆ ನಿಮಗೆ ಕೋತಿ ಎಂದು ಕರೆಯಬೇಕಾಗುತ್ತದೆ. ನಾರದನ ಉದಾಹರಣೆ ಇದೆ ತಾನೆ? ನೀವು ಸ್ವಯಂ ಹೇಳಬೇಕು,
ನಾನು ಲಕ್ಷ್ಮಿಯನ್ನು ವರಿಸಿಕೊಳ್ಳಲು ಸಾಧ್ಯ ಇದೆಯೋ ಅಥವಾ ಇಲ್ಲವೋ ಎಂದು. ನಾನು ಲಕ್ಷ್ಮಿಯನ್ನು ವರಿಸಲು ಯೋಗ್ಯ ಆಗಿದ್ದೇನಾ ಎಂದು ನೀವು ಸ್ವಯಂ ಅನ್ನು ನೋಡಿಕೊಳ್ಳಿ. ನೀವೀಗ ಸ್ವಯಂ ಹೇಳುತ್ತೀರಾ, ನಾನು ಲಕ್ಷ್ಮಿಯನ್ನು ವರಿಸುತ್ತೇನೆ ಎಂದು. ನಾರಿಯಿಂದ ಲಕ್ಷ್ಮಿ ಆಗುತ್ತೇನೆ, ನರನಿಂದ ನಾರಾಯಣ ಆಗುತ್ತೇನೆ ಎಂದು ನೀವು ಸ್ವಯಂ ಹೇಳುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮ ಮನಸ್ಸನ್ನು ನೀವೇ ಕೇಳಿಕೊಳ್ಳಿ, ನಾನೀಗ ಎಷ್ಟು ಪುಣ್ಯಾತ್ಮ ಆಗಿದ್ದೇನೆ ಎಂದು. ನನ್ನ ಮೂಲಕ ಯಾವುದೇ ಪಾಪದ ಕಾರ್ಯ ಅಂತೂ ನಡೆಯುತ್ತಿಲ್ಲ ತಾನೆ. ನಾನು ಯಾವುದೇ ಪ್ರಕಾರದ ಪಾಪವನ್ನು ಮಾಡುತ್ತಿಲ್ಲ ತಾನೆ. ಎಷ್ಟು ಜಾಸ್ತಿ ಸಮಯದವರೆಗೆ ನಾನು ಯೋಗದಲ್ಲಿ ಸ್ಥಿತ ಆಗಿರುತ್ತೇನೆ, ಇಡೀ ದಿನ ಎಷ್ಟು ಸಮಯದವರೆಗೆ ನಾನು ಯೋಗದಲ್ಲಿ ಸ್ಥಿತ ಆಗಿರುತ್ತೇನೆ ಎಂದು ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಆದ್ದರಿಂದ ನೀವೆಲ್ಲರೂ ಇಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ಜಗತ್ತಿನಲ್ಲಿರುವ ಮನುಷ್ಯರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ. ಜಗತ್ತಿನ ಮನುಷ್ಯರು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ. ಇವರು ಬಾಪ್ತಾದ ಆಗಿದ್ದಾರೆ, ಅಂದರೆ ಇಲ್ಲಿ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಇದ್ದಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಬ್ರಾಹ್ಮಣ ಮಕ್ಕಳಾದ ನೀವು ಈ ಸಮಯದಲ್ಲಿ ಪರಂಪಿತಾ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ನಮಗೆ ಅವಿನಾಶಿ ಜ್ಞಾನರತ್ನದ ಖಜಾನೆಯನ್ನು ನೀಡುತ್ತಿದ್ದಾರೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಜಗತ್ತಿನಲ್ಲಿರುವ ಮನುಷ್ಯರ ಬಳಿ ವಿನಾಶ ಆಗುವಂತಹ ಧನ ಸಂಪತ್ತು ಇದೆ. ಜಗತ್ತಿನಲ್ಲಿರುವಂತಹ ಜನ ಆ ಸ್ಥೂಲ ಧನ ಸಂಪತ್ತನ್ನೇ ದಾನವಾಗಿ ನೀಡುತ್ತಾರೆ. ಆ ಧನ ಸಂಪತ್ತು ಕಲ್ಲಾಗಿದೆ. ಇಲ್ಲಿ ಪರಮಾತ್ಮ ತಂದೆ ನೀಡುತ್ತಿರುವಂತಹ ಸಂಪತ್ತು ಜ್ಞಾನದ ರತ್ನ ಆಗಿದೆ. ಜ್ಞಾನದ ಸಾಗರ ತಂದೆಯ ಬಳಿ ಈ ರತ್ನ ಇದೆ. ಪರಮಾತ್ಮ ತಂದೆ ನೀಡುತ್ತಿರುವಂತಹ ಒಂದೊಂದು ಜ್ಞಾನ ರತ್ನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತದ್ದಾಗಿದೆ. ಪರಮಾತ್ಮ ತಂದೆಗೆ ರತ್ನಗಳ ಮಾಲೀಕ ಎಂದು ಕರೆಯುತ್ತೇವೆ. ರತ್ನಗಳ ಮಾಲೀಕ ಆದಂತಹ ಪರಮಾತ್ಮ ತಂದೆಯ ಮೂಲಕ ಜ್ಞಾನ ರತ್ನವನ್ನು ಧಾರಣೆ ಮಾಡಿಕೊಂಡು ಪುನಃ ಈ ರತ್ನವನ್ನು ಅನ್ಯರಿಗೆ ದಾನವಾಗಿ ನೀಡಬೇಕು. ಯಾರು ಎಷ್ಟು ಜ್ಞಾನರತ್ನವನ್ನು ಪಡೆದುಕೊಳ್ಳುತ್ತಾರೋ ಮತ್ತು ಯಾರು ಎಷ್ಟು ಜ್ಞಾನರತ್ನವನ್ನು ಅನ್ಯರಿಗೆ ನೀಡುತ್ತಾರೋ ಅಷ್ಟು ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಎಷ್ಟು ಪಾಪವನ್ನು ಮಾಡಿದ್ದೇನೆ ಎಂದು ನಿಮ್ಮ ಆಂತರ್ಯದಲ್ಲಿ ನೀವೇ ನೋಡಿಕೊಳ್ಳಿ. ನನ್ನ ಮೂಲಕ ಯಾವುದೇ ಪ್ರಕಾರದ ಪಾಪದ ಕಾರ್ಯ ಅಂತೂ ನಡೆಯುತ್ತಿಲ್ಲ ತಾನೆ. ಯಾರ ಬಗ್ಗೆಯೂ ನನಗೆ ಸ್ವಲ್ಪ ಕೂಡ ಕೆಟ್ಟ ದೃಷ್ಟಿಯಂತೂ ಇಲ್ಲ ತಾನೆ. ಪರಮಾತ್ಮ ತಂದೆ ಯಾವ ಶ್ರೀಮತವನ್ನು ನೀಡುತ್ತಿದ್ದಾರೋ ಆ ಶ್ರೀಮತದಂತೆ ನಾನು ನಡೆಯುತ್ತಿದ್ದೇನಾ ಎಂದು ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ನಾನು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತಿದ್ದೇನೆ ತಾನೆ ಎಂದು ಸ್ವಯಂನ ಬಗ್ಗೆ ಎಚ್ಚರಿಕೆ ಇರಬೇಕು. ಮಾಯೆಯ ಬಿರುಗಾಳಿ ಬಲೆ ಬರಲಿ, ಮಾಯೆಯ ಬಿರುಗಾಳಿ ಬಂದರೂ ಕೂಡ ನಾವು ಕರ್ಮೇಂದ್ರಿಯದಿಂದ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬಾರದು. ಯಾವುದಾದರೂ ವ್ಯಕ್ತಿಯನ್ನು ನೋಡಿದಾಗ ನನ್ನ ದೃಷ್ಟಿ ಅಪವಿತ್ರ ದೃಷ್ಟಿಯಾದರೆ, ಅಂದರೆ ಯಾವುದಾದರೂ ವ್ಯಕ್ತಿಯನ್ನು ನೋಡಿದಾಗ ನನ್ನ ದೃಷ್ಟಿ ವಿಕಾರಿ ದೃಷ್ಟಿಯಾದರೆ ಅಂತಹ ವ್ಯಕ್ತಿಯ ಸಮ್ಮುಖದಲ್ಲಿ ನಾವು ನಿಲ್ಲಬಾರದು. ಯಾರನ್ನು ನೋಡಿದಾಗ ನಮ್ಮ ದೃಷ್ಟಿ ಕೆಡುತ್ತದೆಯೋ ಅಂತವರ ಸಮ್ಮುಖದಲ್ಲಿ ನಾವು ನಿಲ್ಲಬಾರದು. ಯಾವ ವ್ಯಕ್ತಿಯನ್ನು ನೋಡಿದಾಗ ನಮ್ಮ ದೃಷ್ಟಿ ಕೆಡುತ್ತದೆಯೋ ಅಂತವರ ಸಮ್ಮುಖದಿಂದ ತಕ್ಷಣ ದೂರ ಆಗಬೇಕು, ಅಂದರೆ ಅಲ್ಲಿಂದ ಹೋಗಿ ಬಿಡಬೇಕು. ಇಲ್ಲದಿದ್ದರೆ ನಿಮ್ಮ ದೃಷ್ಟಿ ಕೆಟ್ಟ ದೃಷ್ಟಿಯಾಗಿದೆ, ನಿಮ್ಮ ದೃಷ್ಟಿ ವಿಕಾರಿ ದೃಷ್ಟಿಯಾಗಿದೆ ಅನ್ನುವುದು ಅವರಿಗೆ ಗೊತ್ತಾಗುತ್ತದೆ. ಒಂದು ವೇಳೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಯಾವುದಾದರೂ ವ್ಯಕ್ತಿಯನ್ನು ನೋಡಿದಾಗ ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿಯಾದರೆ ಪುನಃ ನೀವು ಕುಂಟರು ಕುರುಡರು ಆಗಿಬಿಡುತ್ತೀರಾ, ಅಂದರೆ ಅಂಗವಿಕಲರಾಗುತ್ತೀರಾ. ಪರಮಾತ್ಮ ತಂದೆ ಯಾವ ಶ್ರೀಮತವನ್ನು ನೀಡುತ್ತಿದ್ದಾರೋ ಆ ಶ್ರೀಮತದಂತೆ ನಡೆಯಬೇಕು. ಪರಮಾತ್ಮ ತಂದೆಯನ್ನು ಮಕ್ಕಳೇ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ನೀವು ಸ್ವಯಂ ಅರ್ಥ ಮಾಡಿಕೊಳ್ಳಿ. ಬಾಬಾ ಬೇರೆ ಬೇರೆ ಸ್ಥಾನಕ್ಕೆ ಹೋಗುತ್ತಾರೆ. ಬಾಬಾ ಬೇರೆ ಬೇರೆ ಸ್ಥಾನಕ್ಕೆ ಹೋದಾಗ ಅಲ್ಲಿರುವಂತಹ ಮಕ್ಕಳು ತಿಳಿದುಕೊಳ್ಳುತ್ತಾರೆ, ಬಾಪ್ತಾದ ಬಂದಿದ್ದಾರೆ, ಅಂದರೆ ನಮ್ಮ ಊರಿಗೆ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರೂ ಬಂದಿದ್ದಾರೆ ಎಂದು ಮಕ್ಕಳು ತಿಳಿದುಕೊಳ್ಳುತ್ತಾರೆ. ಆ ಊರಿನಲ್ಲಿರುವಂತಹ ಬಹಳಷ್ಟು ಜನ ಮನುಷ್ಯರೂ ಕೂಡ ಬಾಪ್ತಾದರವರನ್ನು ನೋಡುತ್ತಾರೆ, ಆದರೆ ಇವರು ಬಾಪ್ತಾದ ಆಗಿದ್ದಾರೆ ಎಂದು ಆ ಜನರಿಗೆ ಗೊತ್ತಾಗುವುದಿಲ್ಲ.
ಯಾರಾದರೂ ಇವರು ಯಾರಾಗಿದ್ದಾರೆ ಎಂದು ನಿಮ್ಮನ್ನು ಕೇಳಿದರೆ ನೀವು ಹೇಳಬೇಕು, ಇವರು ಬಾಪ್ತಾದ ಆಗಿದ್ದಾರೆ. ಅಂದರೆ ಇಲ್ಲಿ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇದ್ದಾರೆ ಎಂದು ನೀವು ಹೇಳಬೇಕು. ಎಲ್ಲಾ ಮಕ್ಕಳ ಬಳಿ ಬ್ಯಾಡ್ಜ್ ಅವಶ್ಯವಾಗಿ ಇರಬೇಕು. ನೀವು ಎಲ್ಲರಿಗೂ ಹೇಳಬೇಕು, ಶಿವ ತಂದೆ ಈ ಬ್ರಹ್ಮ ತಂದೆಯ ಮೂಲಕ ನಮಗೆ ಅವಿನಾಶಿ ಜ್ಞಾನರತ್ನವನ್ನು ದಾನವಾಗಿ ನೀಡುತ್ತಿದ್ದಾರೆ. ಇದು ಆತ್ಮಿಕ ಜ್ಞಾನ ಆಗಿದೆ. ಆತ್ಮಿಕ ತಂದೆ ಸರ್ವ ಆತ್ಮರಿಗೂ ತಂದೆ ಆಗಿದ್ದಾರೆ. ಸರ್ವ ಆತ್ಮರ ತಂದೆಯಾದಂತಹ ಪರಮಾತ್ಮ ತಂದೆ ಕುಳಿತು ಈ ಜ್ಞಾನವನ್ನು ನಮಗೆ ನೀಡುತ್ತಿದ್ದಾರೆ. ಶಿವ ಭಗವಾನ್ ವಾಚ್ ಆಗಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಭಗವಾನ್ ವಾಚ್ ಎಂದು ತಪ್ಪು ಶಬ್ದವನ್ನು ಬರೆದಿದ್ದಾರೆ. ಜ್ಞಾನದ ಸಾಗರ ಪತಿತ ಪಾವನ ಎಂದು ಒಬ್ಬ ಪರಮಾತ್ಮ ಶಿವತಂದೆಗೆ ಕರೆಯಲಾಗುತ್ತದೆ. ಜ್ಞಾನದ ಮೂಲಕ ಸದ್ಗತಿ ಪ್ರಾಪ್ತಿಯಾಗುತ್ತದೆ. ಇದು ಅವಿನಾಶಿ ಜ್ಞಾನರತ್ನ ಆಗಿದೆ. ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಈ ಎಲ್ಲಾ ಜ್ಞಾನದ ಮಾತನ್ನು ನೀವು ಸಂಪೂರ್ಣವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಈಗ ಮಕ್ಕಳಿಗೆ ಗೊತ್ತಿದೆ, ನಾವು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ ಮತ್ತು ಪರಮಾತ್ಮ ತಂದೆ ಕೂಡ ತಿಳಿದುಕೊಂಡಿದ್ದಾರೆ, ನಾನು ಮಕ್ಕಳ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇನೆ ಎಂದು. ಅಂದರೆ ಈಗ ಮಕ್ಕಳಾದ ನಾವು ತಿಳಿದುಕೊಂಡಿದ್ದೇವೆ, ಪರಮಾತ್ಮ ತಂದೆಯ ಬಗ್ಗೆ ನನಗೆ ಗೊತ್ತಿದೆ ಎಂದು, ಮತ್ತು ಪರಮಾತ್ಮ ತಂದೆಗೆ ಗೊತ್ತಿದೆ ಮಕ್ಕಳ ಬಗ್ಗೆ ನನಗೆ ಗೊತ್ತಿದೆ ಎಂದು. ಪರಮಾತ್ಮ ತಂದೆ ಅವಶ್ಯವಾಗಿ ಹೇಳುತ್ತಾರೆ, ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರು ನನ್ನ ಮಕ್ಕಳೇ ಆಗಿದ್ದಾರೆ. ಆದರೆ ಎಲ್ಲರೂ ತಂದೆಯಾದ ನನ್ನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಅದೃಷ್ಟದಲ್ಲಿ ಇದ್ದರೆ ಮುಂದೆ ಹೋದಂತೆ ತಂದೆಯಾದ ನನ್ನನ್ನು ಇವರು ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ಸ್ವಯಂ ತಿಳಿದುಕೊಳ್ಳಿ, ಬಾಬಾ ಯಾವುದಾದರೂ ಸ್ಥಾನಕ್ಕೆ ಹೋದರೆ ಅಲ್ಲಿರುವಂತಹ ಜನ ನಿಮ್ಮನ್ನು ಕೇಳುತ್ತಾರೆ, ಇವರು ಯಾರಾಗಿದ್ದಾರೆ ಎಂದು. ಅವಶ್ಯವಾಗಿ ಯಾರ ಮನಸ್ಸಿನಲ್ಲಿ ಬಾಪ್ತಾದರವರ ಬಗ್ಗೆ ಶುದ್ಧ ಭಾವನೆ ಇದೆಯೋ ಅಂತವರೇ ಇವರು ಯಾರು ಎಂದು ನಿಮ್ಮನ್ನು ಕೇಳುತ್ತಾರೆ. ನೀವು ಅವರಿಗೆ ಇದೇ ಶಬ್ದವನ್ನು ಹೇಳಬೇಕು, ಇವರು ಬಾಪ್ತಾದ ಆಗಿದ್ದಾರೆ. ಬೇಹದ್ದಿನ ತಂದೆಯಾದಂತಹ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ. ಆ ನಿರಾಕಾರ ತಂದೆ ಎಲ್ಲಿಯವರೆಗೂ ಸಾಕಾರಿ ಜಗತ್ತಿಗೆ ಬರುವುದಿಲ್ಲವೋ ಅಲ್ಲಿಯವರೆಗೂ ತಂದೆಯ ಮೂಲಕ ನಮಗೆ ಹೇಗೆ ಆಸ್ತಿ ಸಿಗಲು ಸಾಧ್ಯ ಅನ್ನುವ ಮಾತನ್ನು ನೀವು ಎಲ್ಲರಿಗೂ ತಿಳಿಸಬೇಕು. ಅಂದ ಮೇಲೆ ಶಿವ ತಂದೆ ಪ್ರಜಾಪಿತ ಬ್ರಹ್ಮನ ಮೂಲಕ ನಮ್ಮನ್ನು ದತ್ತು ತೆಗೆದುಕೊಂಡು ನಮಗೆ ಆಸ್ತಿಯನ್ನು ನೀಡುತ್ತಾರೆ. ಇವರು ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ಮತ್ತು ನಾವೆಲ್ಲರೂ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೇವೆ. ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುವಂತಹ ತಂದೆಯಾಗಿದ್ದಾರೆ. ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ. ಈ ಬ್ರಹ್ಮ ತಂದೆ ಕೂಡ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ. ಈ ಬ್ರಹ್ಮ ತಂದೆ ಕೂಡ ಬ್ರಾಹ್ಮಣ ಆತ್ಮನಿಂದ ಪುನಃ ದೇವತೆ ಆಗುತ್ತಾರೆ. ಈ ಎಲ್ಲಾ ಜ್ಞಾನದ ಮಾತನ್ನು ಅನ್ಯರಿಗೆ ತಿಳಿಸುವುದು ಬಹಳ ಸಹಜ ಆಗಿದೆ. ಯಾರಿಗಾದರೂ ಬ್ಯಾಡ್ಜ್ನ ಬಗ್ಗೆ ಜ್ಞಾನವನ್ನು ತಿಳಿಸುವುದು ಬಹಳ ಒಳ್ಳೆಯದಾಗಿದೆ. ನೀವು ಎಲ್ಲರಿಗೂ ಹೇಳಬೇಕು, ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ತಂದೆಯನ್ನು ನೆನಪು ಮಾಡಿದರೆ ನೀವು ಪಾವನ ಆತ್ಮರಾಗಿ ಪುನಃ ಪಾವನ ಜಗತ್ತಿಗೆ ಹೋಗುತ್ತೀರಾ ಎಂದು ನೀವು ಎಲ್ಲರಿಗೂ ಹೇಳಬೇಕು. ಪರಮಾತ್ಮ ತಂದೆ ಪತಿತ ಪಾವನ ತಂದೆ ಆಗಿದ್ದಾರೆ. ನಾವೀಗ ಪಾವನರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಯಾವಾಗ ವಿನಾಶದ ಸಮಯ ಸಮೀಪಕ್ಕೆ ಬರುತ್ತದೆಯೋ ಆಗ ನಿಮ್ಮ ಈ ಶಿಕ್ಷಣ ಸಂಪೂರ್ಣವಾಗಿ ಮುಗಿಯುತ್ತದೆ. ಅಂದರೆ ಶಿಕ್ಷಣವನ್ನು ಕಲಿಯುವ ಸಮಯ ವಿನಾಶ ಸಮೀಪಕ್ಕೆ ಬಂದಾಗ ಸಮಾಪ್ತಿಯಾಗುತ್ತದೆ. ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ನೀವು ಬೇರೆ ಬೇರೆ ಸ್ಥಾನಕ್ಕೆ ಹೋಗುತ್ತೀರಾ ಮತ್ತು ಆ ಸ್ಥಾನದಿಂದ ವಾಪಸ್ ಬರುತ್ತೀರಾ. ಹೋಗುವಾಗ ಮತ್ತು ಬರುವಾಗ ನೀವು ಬ್ಯಾಡ್ಜ್ ಅನ್ನು ಹಾಕಿಕೊಂಡಿರಬೇಕು. ಈ ಬ್ಯಾಡ್ಜ್ ನ ಜೊತೆಗೆ ಪುನಃ ಸಣ್ಣ ಸಣ್ಣ ಪಾಂಪ್ಲೆಂಟ್ ನಿಮ್ಮ ಬಳಿ ಇರಬೇಕು. ಪರಮಾತ್ಮ ತಂದೆ ಭಾರತ ದೇಶದಲ್ಲೇ ಪುನಃ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಎಂದು ಆ ಪಾಂಪ್ಲೆಂಟ್ ನಲ್ಲಿ ಬರೆದಿರಬೇಕು. ಇನ್ನು ಅನೇಕ ಧರ್ಮಗಳು ಈ ಮಹಾಭಾರತ ಯುದ್ಧದ ಮೂಲಕ ಕಲ್ಪದ ಮೊದಲಿನಂತೆ ನಾಟಕದ ಪ್ಲಾನ್ನ ಅನುಸಾರ ವಿನಾಶ ಆಗುತ್ತದೆ.
ಅನ್ನುವ ಮಾತು ಪಾಂಪ್ಲೆಂಟ್ ನಲ್ಲಿ ಇರಬೇಕು. ಇಂತಹ ಪಾಂಪ್ಲೆಂಟ್ ಅನ್ನು 2 ಲಕ್ಷ ಅಥವಾ 4 ಲಕ್ಷ ಪ್ರಿಂಟ್ ಮಾಡಿಸಿರಬೇಕು. ಯಾರೇ ಸಿಕ್ಕರು ನೀವು ಅವರಿಗೆ ಪಾಂಪ್ಲೆಂಟ್ ಅನ್ನು ಕೊಡಬಹುದು. ಪಾಂಪ್ಲೆಂಟ್ ನಲ್ಲಿ ಮೇಲೆ ತ್ರಿಮೂರ್ತಿಯ ಚಿತ್ರ ಇರಬೇಕು. ಇನ್ನೊಂದು ಕಡೆ ನಿಮ್ಮ ಸೆಂಟರ್ನ ಅಡ್ರೆಸ್ ಇರಬೇಕು. ಮಕ್ಕಳಿಗೆ ಇಡೀ ದಿನ ಸೇವೆಯ ವಿಚಾರ ಮನಸ್ಸಿನಲ್ಲಿ ನಡೆಯುತ್ತಿರಬೇಕು. ಮಕ್ಕಳಾದ ನೀವು ಗೀತೆಯನ್ನು ಕೇಳಿದಿರಿ. ಪ್ರತಿದಿನ ನೀವು ಸ್ವಯಂ ಕುಳಿತು ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಬೇಕು. ಅಂದರೆ ಚಾರ್ಟ್ ಅನ್ನು ಚೆಕ್ ಮಾಡಿಕೊಳ್ಳಬೇಕು. ಇಡೀ ದಿನ ನನ್ನ ಸ್ಥಿತಿ ಹೇಗಿತ್ತು? ಈ ಬ್ರಹ್ಮ ತಂದೆ ಇಂತಹ ಅನೇಕ ವ್ಯಕ್ತಿಗಳನ್ನು ನೋಡಿದ್ದಾರೆ. ಆ ವ್ಯಕ್ತಿಗಳು ಪ್ರತಿದಿನ ರಾತ್ರಿ ತಮ್ಮ ಲೆಕ್ಕವನ್ನು ಬರೆಯುತ್ತಾರೆ. ಆ ವ್ಯಕ್ತಿಗಳು ಸ್ವಯಂ ಚೆಕ್ ಮಾಡಿಕೊಳ್ಳುತ್ತಾರೆ. ಈ ದಿನ ನಾನು ಯಾವುದೇ ಕೆಟ್ಟ ಕಾರ್ಯವನ್ನು ಮಾಡಲಿಲ್ಲ ತಾನೆ? ಇಡೀ ದಿನದ ಲೆಕ್ಕವನ್ನು ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳು ಬರೆಯುತ್ತಾರೆ. ಆ ವ್ಯಕ್ತಿಗಳು ಸ್ವಯಂ ತಿಳಿದುಕೊಂಡಿರುತ್ತಾರೆ, ನಾನು ನನ್ನ ಒಳ್ಳೆಯ ಜೀವನ ಕಥೆಯನ್ನು ಬರೆದರೆ ಮುಂದೆ ಬರುವಂತವರು ನನ್ನ ಜೀವನದ ಕಥೆಯನ್ನು ಓದಿ ಅದರ ಮೂಲಕ ಶಿಕ್ಷಣವನ್ನು ಕಲಿಯುತ್ತಾರೆ ಎಂದು. ಈ ರೀತಿ ತಮ್ಮ ಚಾರ್ಟ್ ಅನ್ನು ಪ್ರತಿದಿನ ಬರೆಯುವಂತಹ ವ್ಯಕ್ತಿಗಳು ಬಹಳ ಒಳ್ಳೆಯ ವ್ಯಕ್ತಿಗಳಾಗಿರುತ್ತಾರೆ. ಅಂದರೆ ಯಾರು ತಮ್ಮ ಜೀವನದ ಕಥೆಯನ್ನು ಬರೆಯುತ್ತಾರೋ ಅಂತವರು ಒಳ್ಳೆಯ ವ್ಯಕ್ತಿಗಳಾಗಿರುತ್ತಾರೆ. ಎಲ್ಲರೂ ವಿಕಾರಿಗಳಂತೂ ಆಗಿದ್ದಾರೆ. ಆದರೆ ಇಲ್ಲಿ ವಿಕಾರದ ಮಾತೇ ಇಲ್ಲ. ನೀವೀಗ ಸ್ವಯಂನ ಲೆಕ್ಕವನ್ನು ಪ್ರತಿದಿನ ನೋಡಿಕೊಳ್ಳಬೇಕು. ಪುನಃ ನಿಮ್ಮ ಲೆಕ್ಕವನ್ನು ಪರಮಾತ್ಮ ತಂದೆಗೆ ಕಳಿಸಬೇಕು. ಆಗ ನಿಮ್ಮ ಉನ್ನತಿ ಚೆನ್ನಾಗಿ ಆಗುತ್ತದೆ. ಪ್ರತಿದಿನ ಸ್ವಯಂನ ಚಾರ್ಟ್ ಅನ್ನು ಬರೆದು ಆ ಚಾರ್ಟ್ ಅನ್ನು ಪರಮಾತ್ಮ ತಂದೆಗೆ ಕಳಿಸಿದರೆ ನೀವು ಚೆನ್ನಾಗಿ ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಚಾರ್ಟ್ ಅನ್ನು ಬರೆದಾಗ ಪುನಃ ನಿಮಗೆ ಭಯ ಇರುತ್ತದೆ. ನೀವು ಚಾರ್ಟ್ ಅನ್ನು ಸ್ಪಷ್ಟವಾಗಿ ಬರೆಯಬೇಕು. ಅಂದರೆ ಚಾರ್ಟ್ ನಲ್ಲಿ ಪ್ರತಿಯೊಂದು ಮಾತಿನ ಬಗ್ಗೆ ಬರೆಯಬೇಕು. ಇಂದು ನಾನು ಯಾರನ್ನಾದರೂ ಕೆಟ್ಟ ದೃಷ್ಟಿಯಿಂದ ನೋಡಿದೆನಾ ಎಂದು ಚಾರ್ಟ್ ನಲ್ಲಿ ಬರೆಯಬೇಕು. ಅಂದರೆ ಈ ದಿನ ಯಾವುದಾದರೂ ವ್ಯಕ್ತಿಯನ್ನು ನೋಡಿದಾಗ ಆ ವ್ಯಕ್ತಿಯ ಬಗ್ಗೆ ನನ್ನ ಮನಸ್ಸಿನಲ್ಲಿ ವಿಕಾರಿ ದೃಷ್ಟಿ ಉತ್ಪನ್ನ ಆಯಿತಾ ಎಂದು ಚಾರ್ಟ್ ನಲ್ಲಿ ಬರೆಯಬೇಕು. ಈ ದಿನ ನನ್ನ ಮೂಲಕ ಇಂತಿಂತಹ ತಪ್ಪಾಯಿತು ಎಂದು ಚಾರ್ಟ್ ನಲ್ಲಿ ಬರೆಯಬೇಕು. ಯಾರು ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುತ್ತಾರೋ ಅಂತವರಿಗೆ ಪರಮಾತ್ಮ ತಂದೆ ಕೆಟ್ಟ ಆತ್ಮರು ಎಂದು ಕರೆಯುತ್ತಾರೆ. ಜನ್ಮ ಜನ್ಮಾಂತರದ ಪಾಪದ ಹೊರೆ ನಿಮ್ಮ ತಲೆಯ ಮೇಲಿದೆ. ಈಗ ಯೋಗದ ಶಕ್ತಿಯ ಮೂಲಕ ಆ ಪಾಪದ ಹೊರೆಯನ್ನು ನೀವು ಸಮಾಪ್ತಿ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ಪ್ರತಿದಿನ ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ನಾನು ಇಡೀ ದಿನ ಯಾರಿಗೂ ದುಃಖವನ್ನು ನೀಡಲಿಲ್ಲ ತಾನೆ? ದುಃಖವನ್ನು ನೀಡಿದರೆ ನಿಮ್ಮ ಖಾತೆಯಲ್ಲಿ ಪಾಪ ಜಾಸ್ತಿ ಆಗುತ್ತದೆ. ಆಗ ನೀವು ಪಾಪಾತ್ಮರಾಗುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಎಂದೂ ಯಾರಿಗೂ ದುಃಖವನ್ನು ಕೊಡಬೇಡಿ. ನೀವೀಗ ಸ್ವಯಂನ ಬಗ್ಗೆ ಸಂಪೂರ್ಣ ಗಮನವನ್ನು ಕೊಡಿ. ಅಂದರೆ ಸ್ವಯಂ ಅನ್ನು ಸಂಪೂರ್ಣ ಚೆಕ್ ಮಾಡಿಕೊಳ್ಳಿ. ನಾನು ಎಷ್ಟು ಪಾಪವನ್ನು ಮಾಡಿದ್ದೇನೆ, ಎಷ್ಟು ಪುಣ್ಯವನ್ನು ಮಾಡಿದ್ದೇನೆ ಎಂದು ಸ್ವಯಂ ಅನ್ನು ನೋಡಿಕೊಳ್ಳಿ. ಯಾರೇ ಸಿಕ್ಕರು ಅವರಿಗೆ ನೀವು ಮಾರ್ಗವನ್ನು ತೋರಿಸಬೇಕು. ಎಲ್ಲರಿಗೂ ಬಹಳಷ್ಟು ಪ್ರೀತಿಯಿಂದ ಹೇಳಬೇಕು, ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಪವಿತ್ರರಾಗಿ ಎಂದು. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರರಾಗಬೇಕು. ಬಲೆ ನೀವು ಸಂಗಮ ಯುಗದಲ್ಲಿ ಇದ್ದೀರಾ, ಆದರೆ ಇದು ರಾವಣ ರಾಜ್ಯ ಆಗಿದೆ. ಈ ಮಾಯಾವಿ ವಿಷಯ ವೈತರಣಿಯ ನದಿಯಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರರಾಗಬೇಕು. ಕಮಲ ಪುಷ್ಪಕ್ಕೆ ಬಹಳಷ್ಟು ಮಕ್ಕಳು ಮೊಮ್ಮಕ್ಕಳು ಇರುತ್ತದೆ. ಕಮಲ ಪುಷ್ಪ ಬಹಳಷ್ಟು ಮಕ್ಕಳು ಮೊಮ್ಮಕ್ಕಳು ಇರುವಂತಹ ಪುಷ್ಪ ಆಗಿದೆ. ಆದರೂ ಕಮಲ ಪುಷ್ಪ ನೀರಿನಿಂದ ಬಹಳಷ್ಟು ಭಿನ್ನವಾಗಿ ನೀರಿನಿಂದ ದೂರ ಇರುತ್ತದೆ. ಕಮಲ ಪುಷ್ಪ ಗೃಹಸ್ಥಿಯಾಗಿದೆ. ಕಮಲ ಪುಷ್ಪ ಅನೇಕ ವಸ್ತುಗಳಿಗೆ ಜನ್ಮವನ್ನು ನೀಡುತ್ತದೆ. ಈ ಕಮಲ ಪುಷ್ಪದ ಉದಾಹರಣೆ ನಿಮಗೆ ಹೋಲಿಕೆ ಆಗುತ್ತದೆ. ನೀವೀಗ ವಿಕಾರದಿಂದ ಸಂಪೂರ್ಣ ಭಿನ್ನರಾಗಿ ಇರಬೇಕು. ಗೃಹಸ್ಥದಲ್ಲಿರುವ ನೀವು ವಿಕಾರದಿಂದ ಭಿನ್ನಾಗಿ ಕಮಲ ಪುಷ್ಪದ ಸಮಾನ ಜೀವನವನ್ನು ನಡೆಸಬೇಕು. ಈ ಒಂದು ಜನ್ಮದಲ್ಲಿ ನೀವು ಪವಿತ್ರರಾಗಿರಬೇಕು. ಈ ಒಂದು ಜನ್ಮದಲ್ಲಿ ನೀವು ಪವಿತ್ರರಾಗಿ ಇದ್ದರೆ ಪುನಃ ಈ ಪವಿತ್ರ ಸ್ಥಿತಿ ಅವಿನಾಶಿಯಾಗಿ ಬಿಡುತ್ತದೆ. ಅಂದರೆ ಅವಿನಾಶಿ ರೂಪದಲ್ಲಿ ನಂತರ ನೀವು ಪವಿತ್ರ ಆತ್ಮರಾಗಿ ಉಳಿದುಕೊಳ್ಳುತ್ತೀರಾ. ಪರಮಾತ್ಮ ತಂದೆ ನಿಮಗೆ ಅವಿನಾಶಿ ಜ್ಞಾನ ರತ್ನವನ್ನು ನೀಡುತ್ತಿದ್ದಾರೆ. ಇನ್ನು ಉಳಿದಿದ್ದೆಲ್ಲ ಕಲ್ಲೇ ಆಗಿದೆ. ಜಗತ್ತಿನ ಜನ ಭಕ್ತಿಯ ಮಾತನ್ನು ಅನ್ಯರಿಗೆ ತಿಳಿಸುತ್ತಾರೆ. ಜ್ಞಾನದ ಸಾಗರ, ಪತಿತ ಪಾವನ
ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಇಂತಹ ತಂದೆಯ ಬಗ್ಗೆ ಮಕ್ಕಳಿಗೆ ಎಷ್ಟೊಂದು ಪ್ರೀತಿ ಇರಬೇಕು. ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಪ್ರೀತಿ ಇರುತ್ತದೆ, ಮಕ್ಕಳಿಗೆ ತಂದೆಯ ಬಗ್ಗೆ ಪ್ರೀತಿ ಇರುತ್ತದೆ. ಇನ್ನು ಬೇರೆ ಯಾರ ಜೊತೆಗೂ ನಿಮಗೆ ಸಂಬಂಧ ಇಲ್ಲ. ಯಾರು ಪರಮಾತ್ಮ ತಂದೆಯ ಮತದಂತೆ ಸಂಪೂರ್ಣ ನಡೆಯುವುದಿಲ್ಲವೋ ಅಂತವರು ಪರಮಾತ್ಮ ತಂದೆಗೆ ಮಲಮಕ್ಕಳಾಗಿದ್ದಾರೆ. ಯಾರು ರಾವಣನ ಮತದಂತೆ ನಡೆಯುತ್ತಾರೋ ಅವರು ಮಲಮಕ್ಕಳಾಗಿದ್ದಾರೆ. ಯಾರು ತಂದೆಯ ಮತದಂತೆ ನಡೆಯುವುದಿಲ್ಲವೋ ಅವರು ರಾವಣನ ಮತದಂತೆ ನಡೆಯುತ್ತಿರುತ್ತಾರೆ. ಅಂದ ಮೇಲೆ ಅವರು ರಾಮನ ಮತದಂತೆ ನಡೆಯುವಂತಹ ಮಕ್ಕಳಲ್ಲ. ಅರ್ಧ ಕಲ್ಪದವರೆಗೂ ರಾವಣನ ಸಂಪ್ರದಾಯದವರೇ ಈ ಜಗತ್ತಿನಲ್ಲಿ ಇರುತ್ತಾರೆ. ಆದ್ದರಿಂದ ಈ ಜಗತ್ತಿಗೆ ಭ್ರಷ್ಟಾಚಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ಈಗ ನೀವು ಉಳಿದ ಎಲ್ಲಾ ವ್ಯಕ್ತಿಗಳನ್ನು ಬಿಟ್ಟು ಒಬ್ಬ ತಂದೆಯ ಮತದಂತೆ ನಡೆಯಬೇಕು. ಬ್ರಹ್ಮ ಕುಮಾರಿಯರ ಮತ ಕೂಡ ನಿಮಗೆ ಸಿಗುತ್ತದೆ. ಅಂದ ಮೇಲೆ ಬ್ರಹ್ಮ ಕುಮಾರಿಯರು ನೀಡುತ್ತಿರುವ ಮತ ಸರಿಯಾದ ಮತ ಆಗಿದೆಯೋ ತಪ್ಪು ಮತ ಆಗಿದೆಯೋ ಎಂದು ನೀವು ಸ್ವಯಂ ಚೆಕ್ ಮಾಡಬೇಕು. ಈಗ ಮಕ್ಕಳಾದ ನಿಮಗೆ ಸರಿ ಯಾವುದು ತಪ್ಪು ಯಾವುದು ಅನ್ನುವ ತಿಳುವಳಿಕೆ ಪ್ರಾಪ್ತಿಯಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾವಾಗ ಸತ್ಯವಂತ ತಂದೆ ಬರುತ್ತಾರೋ ಆಗ ಸತ್ಯ ಯಾವುದು ಅಸತ್ಯ ಯಾವುದು ಅನ್ನುವ ಮಾತಿನ ಬಗ್ಗೆ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಅರ್ಧ ಕಲ್ಪದವರೆಗೂ ಭಕ್ತಿ ಮಾರ್ಗದ ಶಾಸ್ತ್ರವನ್ನು ಕೇಳಿದ್ದೀರಾ. ಈಗ ನಾನು ನಿಮಗೆ ಯಾವ ಜ್ಞಾನವನ್ನು ತಿಳಿಸುತ್ತಿದ್ದೇನೋ ಆ ಜ್ಞಾನದ ಮಾತು ಸರಿಯಾಗಿದೆಯೋ ಅಥವಾ ಶಾಸ್ತ್ರದ ಮಾತು ಸರಿಯಾಗಿದೆಯೋ ಎಂದು ನೀವು ಸ್ವಯಂ ಚೆಕ್ ಮಾಡಿಕೊಳ್ಳಿ. ಜಗತ್ತಿನ ಜನ ಈಶ್ವರ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆಯಾದ ನಾನು ನಿಮಗೆ ತಿಳಿಸುತ್ತೇನೆ, ನಾನು ನಿಮ್ಮ ತಂದೆಯಾಗಿದ್ದೇನೆ ಎಂದು ಅಂದ ಮೇಲೆ ಯಾವುದು ಸರಿಯಾದ ಮಾತಾಗಿದೆ ಎಂದು ನೀವು ಸ್ವಯಂ ನಿರ್ಣಯವನ್ನು ತೆಗೆದುಕೊಳ್ಳಿ. ಇಲ್ಲಿ ಮಕ್ಕಳಿಗೆ ತಿಳಿಸಲಾಗುತ್ತದೆ, ಯಾವಾಗ ನೀವು ಬ್ರಾಹ್ಮಣರಾಗುತ್ತೀರೋ ಆಗ ಈ ಜ್ಞಾನದ ಮಾತು ನಿಮಗೆ ಅರ್ಥ ಆಗುತ್ತದೆ. ಜಗತ್ತಿನಲ್ಲಿ ರಾವಣನ ಸಂಪ್ರದಾಯದವರು ಬಹಳಷ್ಟು ಜನ ಇದ್ದಾರೆ. ರಾಮನ ಸಂಪ್ರದಾಯದವರಾದ ನೀವು ಬಹಳ ಕಡಿಮೆ ಜನ ಇದ್ದೀರಾ. ಆದರೆ ನಿಮ್ಮಲ್ಲಿ ಮಕ್ಕಳು ನಂಬರ್ ವಾರ್ ಆಗಿದ್ದಾರೆ. ಒಂದು ವೇಳೆ ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಿದ್ದರೆ, ಒಂದು ವೇಳೆ ಯಾರನ್ನಾದರೂ ನೋಡಿದಾಗ ನಿಮಗೆ ವಿಕಾರಿ ದೃಷ್ಟಿ ಉತ್ಪನ್ನ ಆದರೆ ನಿಮ್ಮನ್ನೂ ಕೂಡ ರಾವಣ ಸಂಪ್ರದಾಯದವರು ಎಂದು ಕರೆಯಲಾಗುತ್ತದೆ. ಯಾವುದಾದರೂ ವ್ಯಕ್ತಿಯ ಬಗ್ಗೆ ನಿಮಗೆ ಕೆಟ್ಟ ದೃಷ್ಟಿ ಇದ್ದರೆ ನಿಮಗೆ ರಾವಣನ ಸಂಪ್ರದಾಯದವರು ಎಂದು ಕರೆಯಲಾಗುತ್ತದೆ. ಯಾವಾಗ ನಿಮ್ಮ ಸಂಪೂರ್ಣ ದೃಷ್ಟಿಯೇ ಪರಿವರ್ತನೆಯಾಗಿ ನಿಮ್ಮ ದೃಷ್ಟಿ ದೇವತೆಗಳ ಸಮಾನ ದೈವಿ ದೃಷ್ಟಿ ಆಗುತ್ತದೆಯೋ ಆಗ ನಿಮ್ಮನ್ನು ನೋಡಿ ನೀವು ರಾಮನ ಸಂಪ್ರದಾಯದವರಾಗಿದ್ದೀರಾ ಎಂದು ಅರ್ಥ ಮಾಡಿಕೊಳ್ಳಲಾಗುತ್ತದೆ. ಅಂದ ಮೇಲೆ ಪ್ರತಿಯೊಬ್ಬರು ತಮ್ಮ ಸ್ಥಿತಿಯ ಮೂಲಕ ನನ್ನ ದೃಷ್ಟಿ ಹೇಗಿದೆ ಎಂದು ಸ್ವಯಂ ತಿಳಿದುಕೊಳ್ಳಬಹುದು. ಮೊದಲು ಈ ಜ್ಞಾನ ನಮಗೆ ಗೊತ್ತಿರಲಿಲ್ಲ. ಈಗ ಪರಮಾತ್ಮ ತಂದೆ ನಮಗೆ ಮಾರ್ಗವನ್ನು ತೋರಿಸಿದ್ದಾರೆ. ಅಂದ ಮೇಲೆ ನಾವು ಸ್ವಯಂವನ್ನು ನೋಡಿಕೊಳ್ಳಬೇಕು. ಅವಿನಾಶಿ ಜ್ಞಾನ ರತ್ನವನ್ನು ನಾನು ದಾನವಾಗಿ ನೀಡುತ್ತಿದ್ದೇನಾ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ. ಭಕ್ತರು ದಾನವನ್ನು ನೀಡುತ್ತಾರೆ. ಭಕ್ತರು ವಿನಾಶಿ ಧನ ಸಂಪತ್ತನ್ನು ದಾನವಾಗಿ ನೀಡುತ್ತಾರೆ. ಈಗ ನೀವು ಅವಿನಾಶಿ ಜ್ಞಾನ ಧನವನ್ನು ದಾನವಾಗಿ ನೀಡಬೇಕು. ವಿನಾಶಿ ಧನ ಸಂಪತ್ತನ್ನು ನೀವೀಗ ದಾನವಾಗಿ ನೀಡುವುದಲ್ಲ, ಅವಿನಾಶಿ ಜ್ಞಾನದ ಸಂಪತ್ತನ್ನು ದಾನವಾಗಿ ನೀಡಬೇಕು. ಒಂದು ವೇಳೆ ವಿನಾಶಿ ಧನ ಸಂಪತ್ತು ನಿಮ್ಮ ಬಳಿ ಇದ್ದರೆ ಅದನ್ನು ಅಲೌಕಿಕ ಸೇವೆಯಲ್ಲಿ ತೊಡಗಿಸಬೇಕು. ಪತಿತರಿಗೆ ದಾನವನ್ನು ನೀಡಿದರೆ, ಪತಿತರಿಗೆ ದಾನವನ್ನು ನೀಡುವುದರಿಂದ ನೀವು ಇನ್ನೂ ಜಾಸ್ತಿ ಪತಿತರಾಗುತ್ತೀರಾ. ಈಗ ನೀವು ನಿಮ್ಮ ಧನವನ್ನು ದಾನವಾಗಿ ನೀಡುತ್ತೀರಾ. ಅದರ ಪ್ರತಿಫಲ 21 ಜನ್ಮಕ್ಕೋಸ್ಕರ ಹೊಸ ಜಗತ್ತಿನಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತದೆ. ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಪರಮಾತ್ಮ ತಂದೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಬಹಳಷ್ಟು ಯುಕ್ತಿಯನ್ನು ತಿಳಿಸುತ್ತಿರುತ್ತಾರೆ. ಎಲ್ಲರ ಮೇಲೂ ದಯೆಯನ್ನು ತೋರಿಸಬೇಕು. ಪರಂಪಿತಾ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಸ್ಥಾಪನೆಯನ್ನು ಮಾಡುತ್ತಾರೆ ಎಂದು ಗಾಯನ ಇದೆ. ಆದರೆ ಹೇಗೆ ಸ್ಥಾಪನೆಯನ್ನು ಮಾಡುತ್ತಾರೆ ಅನ್ನುವ ಶಬ್ದದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಪರಮಾತ್ಮ ತಂದೆಗೆ ಜಗತ್ತಿನ ಜನ ಸರ್ವವ್ಯಾಪಿ ಎಂದು ಕರೆದಿದ್ದಾರೆ. ಅಂದ ಮೇಲೆ ಮಕ್ಕಳಾದ ನಿಮಗೆ ಸೇವೆಯನ್ನು ಮಾಡುವಂತಹ ಬಹಳಷ್ಟು ಜಾಸ್ತಿ ಆಸಕ್ತಿ ಇರಬೇಕು. ಸೇವೆಯನ್ನು ಮಾಡಬೇಕು ಅನ್ನುವ
ಸೇವೆಯ ಬಗ್ಗೆ ಮಕ್ಕಳಿಗೆ ಬಹಳ ಒಳ್ಳೆಯ ಆಸಕ್ತಿ ಇರಬೇಕು. ಅನ್ಯರ ಕಲ್ಯಾಣವನ್ನು ನೀವು ಮಾಡಿದರೆ ಅನ್ಯರ ಕಲ್ಯಾಣದ ಮೂಲಕ ಸ್ವಯಂನ ಕಲ್ಯಾಣ ಕೂಡ ನಡೆಯುತ್ತದೆ. ದಿನ ಪ್ರತಿದಿನ ಕಳೆದಂತೆ ಪರಮಾತ್ಮ ತಂದೆ ಎಲ್ಲಾ ಮಾತನ್ನು ಬಹಳ ಸಹಜ ಮಾಡಿಕೊಡುತ್ತಾರೆ. ಈ ತ್ರಿಮೂರ್ತಿಯ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ. ಈ ತ್ರಿಮೂರ್ತಿಯ ಚಿತ್ರದಲ್ಲಿ ಶಿವ ತಂದೆಯ ಚಿತ್ರ ಕೂಡ ಇದೆ ಮತ್ತು ಪ್ರಜಾಪಿತ ಬ್ರಹ್ಮ ಕೂಡ ಇದ್ದಾರೆ. ಪ್ರಜಾಪಿತ ಬ್ರಹ್ಮ ಕುಮಾರಿಯರ ಮೂಲಕ ಪುನಃ ಭಾರತದಲ್ಲಿ 100% ಪವಿತ್ರತೆ, ಸುಖ, ಶಾಂತಿಯ ದೈವಿ ಸ್ವರಾಜ್ಯ ಸ್ಥಾಪನೆ ಆಗುತ್ತಾ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪ್ರಜಾಪಿತ ಬ್ರಹ್ಮ ಕುಮಾರಿಯರ ಮೂಲಕ ಭಾರತದಲ್ಲಿ 100% ಪವಿತ್ರತೆ, ಸುಖ, ಶಾಂತಿಯ ದೈವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿಸುತ್ತಿದ್ದೇನೆ. ಇನ್ನು ಅನೇಕ ಧರ್ಮ ಈ ಮಹಾಭಾರತ ಯುದ್ಧದಲ್ಲಿ ಕಲ್ಪದ ಮೊದಲಿನಂತೆ ವಿನಾಶ ಆಗುತ್ತದೆ. ಇಂತಿಂತಹ ಪಾಂಪ್ಲೆಂಟ್ ಅನ್ನು ಪ್ರಿಂಟ್ ಮಾಡಿಸಿ ಎಲ್ಲರಿಗೂ ಹಂಚಬೇಕು. ಪರಮಾತ್ಮ ತಂದೆ ಎಷ್ಟು ಸಹಜವಾದ ಮಾರ್ಗದ ಬಗ್ಗೆ ನಮಗೆ ತಿಳಿಸುತ್ತಾರೆ. ಪ್ರದರ್ಶನದಲ್ಲೂ ಕೂಡ ಪಾಂಪ್ಲೆಂಟ್ ಅನ್ನು ಹಂಚಬೇಕು. ಪಾಂಪ್ಲೆಂಟ್ ನ ಮೂಲಕ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಈ ಹಳೆಯ ಜಗತ್ತು ಅವಶ್ಯವಾಗಿ ವಿನಾಶ ಆಗೇ ಆಗುತ್ತದೆ. ಹೊಸ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ. ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತಾ ಇದೆ. ಇನ್ನು ಉಳಿದ ಎಲ್ಲಾ ಧರ್ಮಗಳ ವಿನಾಶ ಆಗುತ್ತದೆ. ಕಲ್ಪದ ಮೊದಲಿನಂತೆ ಉಳಿದ ಎಲ್ಲಾ ಧರ್ಮದ ವಿನಾಶ ಆಗುತ್ತದೆ. ನೀವು ಎಲ್ಲಿಗೆ ಹೋದರೂ ಕೂಡ ನಿಮ್ಮ ಪಾಕೆಟ್ನಲ್ಲಿ ಪಾಂಪ್ಲೆಂಟ್ ಇರಬೇಕು ಮತ್ತು ನಿಮ್ಮ ಬಳಿ ಸದಾ ಬ್ಯಾಡ್ಜ್ ಇರಬೇಕು. ಅಂದರೆ ನೀವು ಬ್ಯಾಡ್ಜ್ ಅನ್ನು ಸದಾ ಧರಿಸಿಕೊಂಡಿರಬೇಕು. ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನ ಇದೆ. ನೀವೀಗ ಎಲ್ಲರಿಗೂ ತಿಳಿಸಬೇಕು, ಇವರು ಪರಮಾತ್ಮ ತಂದೆಯಾಗಿದ್ದಾರೆ, ಇವರು ಬ್ರಹ್ಮ ತಂದೆಯಾಗಿದ್ದಾರೆ ಎಂದು. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಸತ್ಯುಗದಲ್ಲಿ ದೇವತಾ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಹಳೆಯ ಜಗತ್ತಿನ ವಿನಾಶ ಮತ್ತು ಹೊಸ ಜಗತ್ತಿನ ಸ್ಥಾಪನೆ ಎಂದು ಗಾಯನವನ್ನು ಮಾಡುತ್ತಾರೆ. ವಿಷ್ಣುಪುರಿಯಾದಂತಹ ಹೊಸ ಜಗತ್ತಿನಲ್ಲಿ ಪುನಃ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇರುತ್ತದೆ. ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದು ಎಷ್ಟು ಸಹಜ ಆಗಿದೆ. ಮನುಷ್ಯರು ತೀರ್ಥಯಾತ್ರೆಗೆ ಹೋಗುತ್ತಾರೆ. ತೀರ್ಥಯಾತ್ರೆಗೆ ಹೋಗಿ ಮನುಷ್ಯರು ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಾರೆ.